ಇದೇ ರುದ್ರಭೂಮಿ, ಸೃಷ್ಟಿಯ ಸಮಸ್ತ ಶಕ್ತಿಗಳ ಪ್ರೇತ ಭೂಮಿ. ಮೃತ್ಯುವಿಗೆ ತುತ್ತಾದವೋ ನನ್ನ ಹದಭಾಗ್ಯ ಸಹೋದರರೇ, ಈ ಶಕುನಿಯ ನಿತ್ಯ ನೇಮದ ಪೂಜೆ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ ಸಹೋದರರೇ, ನನ್ನನ್ನು ಆಶೀರ್ವದಿಸಿ. ಸಹೋದರರ ಸಹದೇಹವನ್ನು ಊತಿಟ್ಟ ಈ ವಸುಂಧರ ಹಸ್ತಿನ ಗರ್ಭದಿಂದೋದ್ಭವಿಸಿದ ಹೃದಯಾಂಗಮದ ಕಾಡ್ಗಿಚ್ಚು ಕರ್ಕಚನರ ಪಶುಗಳ ಹಮಾನುಷ ಕಥಾ ರೂಪದ ಸೈಡು ಶತಚಿತ್ರಗಳಾದ ಈ ಶಕುನಿಯ ರೋಷ ವೇಷದ ವಿಷಾದಾಹಕ್ಕೆ ಕುರು ರಕ್ತಪಾನ. ಗತ ವರ್ಷಗಳ ನೆನಪುಗಳು ಮತ್ತೆ ಮತ್ತೆ ಮರುಕುಳಯಿಸಿ ಬರುತ್ತಲಿದೆ. ಅನ್ನ ನೀರಿಲ್ಲದೆ ಹಸು ನೀಗಿದವರ ಆರ್ತನಾದ ಈ ನನ್ನ ಅಂತರಾತ್ಮದ ಒಳಲನ್ನೇ ಕದಡಿ ಶ್ಲೋಕದ ಮಡುವಿನಲ್ಲೇ ದೋಡುತ್ತಿದೆ. ಕಣ್ಣೆದುರಿಗೆ ನಡೆದ ಹಸುನಿ ಕೃತ್ಯದ ಘೋರ ಯಾತನೆ ಈ ನನ್ನ ಕರುಳು ಕಳವನ್ನಿಡಿದು ನರಳಿಸುತ್ತಿದೆ. ಕಣ್ಗಳಿಗೆ ಕಂಗೊಳಿಸುವುದೇ ಕಾರಾಗೃಹವಾಗಿ, ಕಿವಿಯಲ್ಲಿ ಕೇಳುವ ಕೂಗು ಕರ್ಕಶದ ಕಿಡಿಯಾಗಿ. ಆಗ ನಾನು ನಿಂತ ನೆಲವೇ ಶತಜೀವಿಗಳನ್ನುರಿಸುವ ಮಸಣವಾಗಿ ಕಾಡುತ್ತಿದೆ ನನ್ನನ್ನು. ಹಂದು ಸೇಡಿನ ಕಿಡಿಯಾಗಿ ಕುರುಕುಲದ ಗೂಡನ್ನೇ ಹೊಡೆದು ಪುಡಿ ಪುಡಿ ಮಾಡಿ ಈ ಬೀಡಲ್ಲಿ ಚೆಲ್ಲಾಡಲೆಂದೇ ನನ್ನೊಬ್ಬನನ್ನೇ ಉಳಿಸಿ ಮಾಡಿದರು ಈ ನನ್ನೊಡಲ ಸಹೋದರರು. ಈ ನಾಡ ಒಡೆಯ ತನ್ನ ಬಂಧು ಬಾಂಧವರನ್ನು ಅಗಲಿ ಹತ್ತು ಹಂಬಲಿಸಿ ಹೊರಗಿ ಸಾಯಬೇಕೆಂದು ಅವರ ಶಕ್ತಿಗಳನ್ನೆಲ್ಲ ನನಗೆ ಧಾರೆ ಹರಿದರು. ಶಕುನಿ ಶಕುನಿ ಎಂದು ಹರಿಧಾನವಿಟ್ಟರು. ಸೋ ಎಂದರೆ ಶತಜೀವಿಗಳ, ಹೂ ಎಂದರೆ ಕುರುವಂಶದ ವೃಕ್ಷವನ್ನ, ಈ ಎಂದರೆ ನಿನ್ನವರಿಂದಲೇ ನಿರ್ಣಾಮ ಮಾಡುವುದೇ ಈ ಶಕುನಿಯ ಮೂರಕ್ಷರಗಳ ಅರ್ಥ. ಈ ಶಕುನಿಯ ಮೂರಕ್ಷರಗಳ ಅರ್ಥ. ಶಕುನಿ, ಅಂದು ಆ ದುರ್ಯೋಧನನ 99 ಮಂದಿ ಸಹೋದರನೊಳಗೂಡಿ ಸಮಸ್ತ ಕುರು ವಂಶವನ್ನೇ ನಿರ್ವಂಶ ಮಾಡುತ್ತೇನೆ ಎಂದು ನೀನು ಮಾಡಿದ ಶಪಥ, ಅಂದಿನ ನಿನ್ನ ಶಪಥವು ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಏನಿ ಸೌಬಲ ರಾಜಶಕುನಿಯನ್ನೇ ಧಿಕ್ಕರಿಸುವಂತಹ ವಿಕಲ್ಪ ಮಗ್ಧಾಚಾರ್ಯ ಪ್ರತಿಬಿಂಬ ಪ್ರತಾಪದ ಹೀನ ಸ್ವರನಾಥ, ನರ ಕಳೆಯ ಬರಹ ಈ ಪ್ರೇತ ಭೂಮಿಯ ಶತಕಂಠದೋಳ್ ಪಟ್ಟು ಓ ಕಲ್ಪದೋಳ್ ಹಡಗಿದ ಶ್ರೇಷ್ಠ ಪುರುಷರೇ, ದೃಷ್ಟಿಸಿ ನೋಡಿ, ಇನ್ನೊಮ್ಮೆ ದೃಷ್ಟಿಸಿ ನೋಡಿ. ಈ ಗಾಂಧಾರ ಕುಲವನ್ನಳಿಸಿದ ಆ ವಿಷ ಜಂತುಗಳ ಕಗ್ಗೊಲೆ ಮಾಡಲು ನೀವೆಲ್ಲರೂ ನನ್ನನ್ನು ಸಹಕರಿಸಿ ಹಾಡಿದ ಆ ಕುರುಕುಲ ರುಂಡ ಮಾಲೆಯನ್ನು ಧರಿಸಿ ಅಖಂಡ ಮಾಂಸಗಳಿಂದ ಅಖಂಡ ಔತಣವನ್ನು ಮಾಡಿಸಿ ನಿಮಗೆ ದರ್ಪಣ ಮಾಡಬಿಟ್ಟಲ್ಲಿ ನಾನು ಶಕುನಿಯೇ ಅಲ್ಲ. ಹಸ್ತಿನಾವತಿಯ ರಾಜಲಕ್ಷ್ಮಿಯ ಕಣ್ಣಲ್ಲಿ ಅತ್ಯಂತ ಭೀಕರವಾದ ರಕ್ತ ಕಣ್ಣೀರನ್ನೇ ಸುರಿಸಿ
ರೋಮಾಂಚನ ಕಥಾ ರೂಪ ರಚಿಸಿ ಲೆಕ್ಕವಿಲ್ಲದಷ್ಟು ಪ್ರಾಣಬಲಿ ಲಕ್ಷ ಲಕ್ಷಗಳಾಗಿ ಆಹುತಿ ಕೊಟ್ಟು ಕೊನೆಗೊಂದು ದಿನ ನಿನ್ನೀ ತುಚ್ಛ ಪ್ರಾಣವನ್ನು ರಕ್ಷಿಸಿಕೊಳ್ಳಲಾಗದೆ ಒದ್ದಾಡಿ ಒದ್ದಾಡಿ ಸಾಯಬೇಕು. ಪಾಪಿ ದ್ರೋಹಿ ನರಕಿರಾತಕ ಧಗ 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 ನೆತ್ತಿದ ಬೇಜದುಗಾಲೆ ತೆಗೆದುತ್ತಲೇ ಲೋಕಕರಾಳೆ ಧಗ ಧಗ ನೆತ್ತಿದ ಬೇಜದುಗಾಲೆ ತೆಗೆದುತ್ತಲೇ ಲೋಕಕರಾಳೆ ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವದಂತೂ ಕೊಡುವಂತದರು ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವದಂತೂ ಕೊಡುವಂತದರು ಧಗ 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 ನೆತ್ತಿದ ಬೇಜದುಗಾಲೆ ತೆಗೆದುತ್ತಲೇ ಲೋಕಕರಾಳೆ ಅನ್ನತ ಮಂದಿರು ನೂರ್ವರು ನಾವು ನಮಗೊದಗಿತು ಮನೆಯಲ್ಲಿ ತಾವು ಅನ್ನತ ಮಂದಿರು ನೂರ್ವರು ನಾವು ನಮಗೊದಗಿತು ಸೆರೆ ಮನೆಯಲ್ಲಿ ತಾವು ಧಗ 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 ನೆತ್ತಿದ ಬೇಜದುಗಾಲೆ ಬಯಸುತ್ತಲೇ ಲೋಕಕರಾಳೆ ನೂರ್ವಲ್ಲಿ ಒಬ್ಬನೇ ಜನಿಸಿ ಹೆನೀಗ ತೀರಿಸಲನು ಜನ ಸಾಲವ ಬೇಗ ನೂರ್ವಲ್ಲಿ ಒಬ್ಬನೇ ಜನಿಸಿ ಹೆನೀಗ ತೀರಿಸಲನು ಜನ ಸಾಲವ ಬೇಗ ಎಮ್ಮರವಾಗಿದೆ ಎನ್ನಯ ಸೇಡು 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 ಎಮ್ಮರವಾಗಿದೆ ಎನ್ನಯ ಸೇಡು ಸ್ಮಶಾನಗೊಳಿಸುವುದು ಕೌರವ ನಾಡು ಎಮ್ಮರವಾಗಿದೆ ಎನ್ನಯ ಸೇಡು ಸ್ಮಶಾನಗೊಳಿಸುವುದು ಕೌರವ ನಾಡು ಧಗ 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 ನೆತ್ತಿದ ಬೇಜದುಗಾಲೆ ದಯಿಸುತ್ತಲೇ ಲೋಕಕರಾಳ್ ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವರೆಂತೂ ಕುರುವಂಶಜರು ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವರೆಂತೂ ಕುರುವಂಶಜರು ಧಗ 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 ದುಷ್ಟ ದುರ್ವಿಧಿಯ ಹಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಸಮಸ್ತ ಸಾಮಾಂತ ರಾಜರುಗಳನ್ನು ಹೋಲೈಸಿಕೊಂಡು ರತ್ನ ಖಚಿತವಾದ ಹಸ್ತಿನಾವತಿಯ ಸಿಂಹಾಸನವನ್ನೇರಿ ರತ್ನ ಖಚಿತವಾದ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಕರಗಿ ಗಾಳಿ ಗೋಪುರವಾಯಿತು. ದುರ್ಯೋಧನ, ಗಾಳಿ ಗೋಪುರವಾಯಿತು. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡ್ನುಡಿಯಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳೆದು ಹಸ್ತಿನಾವತಿಯ ಸಿಂಹಾಸನವನ್ನ ರಕ್ತದ ಕೋಡಿಯಲ್ಲಿಯೇ ಮುಳುಗಿಸುವೆನು, ರಕ್ತದ ಕೋಡಿಯಲ್ಲಿಯೇ ಮುಳುಗಿಸುವೆನು. ಅಣ್ಣ
ಅಣ್ಣ ಅಣ್ಣ ಅಣ್ಣ ಅಗೋ ಅಗೋ ಪ್ರತಿನಿಧಿಸಿದ ನನ್ನ ಸದಯನ ಆರ್ಥನಾದ. ಹೊಳಬೇಡಿ ಹೊಳಬೇಡಿ ಹೋ ನನ್ನ ಆತ್ಮೀಯ ಬಂಧುಗಳೇ, ಅಖಂಡ ಮರಳಬೇಡಿ. ಅಮ್ಮ ಗಾಂಧಾರಿ, ಕೇಳಿದೆಯಾ ತಾಯಿ? ನೋಡಿದೆಯಾ ತಾಯಿ? ಈ ನನ್ನ ಸಹೋದರರ ಆರ್ತನಾದ ಕೇಳಿದೆಯಾ? ನೋಡಲಾರೆ ತಾಯಿ, ಕೇಳಲಾರೆ ತಾಯಿ, ಕೇಳಲಾರೆ. ಅಂದು ಅಂದು ಆ ಮುದಿಭೈರವನ ಮಾತಿಗೆ ಮಾತು ಕೊಟ್ಟು ನಿನ್ನನ್ನು ಅಂಧಕಾರದ ಕಾಂತಾರದಲ್ಲಿ ನೂಕಿಸಿದೆ, ನಮ್ಮನ್ನು ಕತ್ತಲೆಯ ಕಾರಾಗ್ರಹಕ್ಕೆ ನೂಕಿಸಿದೆ. ಎಲವೋ ಮುದಿಭೈರವ ಭೀಷ್ಮ, ಅಂಧೆ ನಾನು ತೊಟ್ಟೆ. ಈ ನಿನ್ನ ವಂಶವನ್ನು ನಿರ್ನಾಮ ಮಾಡುವುದೇ ಬಿಡುವವನಲ್ಲ ಈ ಶಕುನಿ. ಎನ್ನ ಜನ್ಮವೆತ್ತ ಜನಕ, ಎನ್ನ ಜನ್ಮವಿತ್ತ ಜನಕ, ಎನ್ನೆದೆಯ ಮೇಲೆ ಕೈಯಿಟ್ಟಾಡಿದ ಅಕ್ಷರಕ್ಷರಗಳು ಹೊಚ್ಚೆದ್ದು ನಿಂತಿವೆ. ಈ ನನ್ನ ಹೃದಯದ ಫಲಕದ ಮೇಲೆ ತಮ್ಮಂದಿರೊಬ್ಬೊಬ್ಬರ ಹಿಡೀ ಕೂಳನ್ನೆಲ್ಲ ನನಗುಳಿಸಿ ಪ್ರತೀಕಾರದ ಪ್ರತಿ ಸೌಧದ ಭಾರವನ್ನು ರೋಮ ರೋಮಗಳಲ್ಲಿ ನೆಲೆಯಾಗಿರಿಸಿ ನೆಲಮಹಳಿಗೆಯಲ್ಲಿ ಸೆರೆಯಾಗಿ ಕುಳಿತು ಹೆಣಗಳಾಗಿ ಸುರಿದ ಹಾ ದುರ್ಗಂಧದ ಹಮಲು. ಓ ಭೀಕರವಾದ ಘಟನೆಯನ್ನು ಸ್ಮರಿಸಿಕೊಂಡರೆ ನನ್ನ ಹೃದಯವೇ ಕಿತ್ತು ಕದಡಿ ಹಲ್ಲೋಲ ಕಲ್ಲೋಲವಾದಂತೆಯೇ ಕಾಡಿಸುತ್ತಿರುವುದು, ಹಲ್ಲೋಲ ಕಲ್ಲೋಲವಾದಂತೆಯೇ ಕಾಡಿಸುತ್ತಿರುವುದು. ಇದೋ ನೋಡಿ ಸಮಂತ ಪಂಚಮ ಕ್ಷೇತ್ರ, 5 ಸರೋವರಗಳಿಂದ ಕೂಡಿದ ಈ ಪುಣ್ಯ ಕ್ಷೇತ್ರವನ್ನು ಹಿಂದೆ ತ್ರೇತಾ ಮತ್ತು ದ್ವಾಪರ ಯುಗದ ಸಂಧಿಯ ಕಾಲದಲ್ಲಿ ಪರಶುರಾಮರು 21 ಸಾರಿ ದಂಡೆತ್ತಿ ಕ್ಷತ್ರಿಯರ ರುಂಡವನ್ನು ಕಡಿದು ಈ ಸರೋವರವನ್ನು ನಿರ್ಮಿಸಿದರು. ಆ ಕ್ರೋಶದಿಂದ ಯಾರು ಈ ಕ್ಷೇತ್ರಕ್ಕೆ ಕಾಲಿಡುವರೋ ಅಂತವರು ಸರ್ವನಾಶವಾಗಲೆಂದೇ ಪರಶುರಾಮರ ಶಾಪವಿದೆ. ನಾಳೆ ದರ್ಪಾಂಗದಾಯಾದಿಗಳಾದ ಗುರು ಪಾಂಡವರು ಸಮರದ ಸಲುವಾಗಿ ಈ ಕ್ಷೇತ್ರಕ್ಕೆ ಬಂದೇ ಬರುವರು. ಯಾವ ನನ್ನ ರಾಜ್ಯವನ್ನು ಮೋಸದಿಂದ ನಾಶಗೈದು ಹಸ್ತಿನಾಪತಿಯನ್ನು ಶೂನ್ಯ ಮಾಡಿ ನನ್ನೀ ಗಾಂಧಾರ ವಂಶವನ್ನು ನಿರ್ನಾಮ ಮಾಡಿ ಕುರುಕ್ಷೇತ್ರದ ಮಹಾರಣರಂಗದಿಂದ ಹಸ್ತಿನಾವತಿಯ ಮಹಾದ್ವಾರದವರೆಗೂ ರಕ್ತದ ಕೋಡಿಯನ್ನೇ ಹರಿಸುವೆನು. ಭರತ ವಂಶದ ಕಳಂಕ ಸ್ವರೂಪರಾದ ಈ ನನ್ನ ರಕ್ತಾಕ್ಷತನದ ಚತುರತೆಯ ಸಾಮ್ರಾಟ್ ಪದವಿಯನ್ನು ಹೊತ್ತು ಛಲದಂಕ ಮಲ್ಲನೆಂದು ಮೆರೆಯುತ್ತಿರುವ ದುರುಳ ದುರ್ಯೋಧನನ ದುಃಖ ವೇಗವನ್ನು ಎಂದು ನೋಡುವೆನೋ ಅಂದೇ ನನಗೆ ಶಾಂತಿ, ಅಂದೇ ನನ್ನ ಸಹೋದರರುಗಳ ಆತ್ಮಕ್ಕೆ ಚಿರಶಾಂತಿ. ದುರ್ಯೋಧನ, ನಾನು ಹತ್ತಿಸಿದ ಈ ಕುರುಕ್ಷೇತ್ರದ ರಣಕುಂಡದಲ್ಲಿ ಕಟ್ಟ ಕಡೆಯದಾಗಿ ಉಳಿದಿರುವ ನರಬಲಿ ನೀನು. ಮಸಣವಾಗಿರುವ ನನ್ನೆದೆಯಲ್ಲಿ ಮೋಹ ಮಮಕಾರಗಳನ್ನೆಲ್ಲ ಭಸ್ಮ ಮಾಡಿದನಲ್ಲಿ, ಬ್ರಹ್ಮಕ ಪಾಲಕ್ಕೆ ರಕ್ತ ಕುಡಿಸಿದನಲ್ಲಿ, ಕುರುಕ್ಷೇತ್ರದಲ್ಲಿ ಲೆಕ್ಕವಿಲ್ಲದಷ್ಟು ನರರ ಶಾಪ ತಾಪಗಳ ಭಾರ ಹೊತ್ತು ಹಿಗ್ಗದೆ ಕೊಗ್ಗದೆ ಬುಗ್ಗಿ ನಡೆದೆ ನನ್ನದೇ ಆದ ಮಾರ್ಗದಲ್ಲಿ ವೇದ ನೀತಿಗೆ ಪಟ್ಟಿ ಕಟ್ಟಿ ಕೊಲೆ ಸುಳಿಗೆ ಶ್ರೀ ಅಪರನಾದಗಳ ಬೀಜವ ಬಿತ್ತಿ ಈ ಭರತ ಭೂಮಿಯನ್ನು ಹಂತಕನ ಆಲಯದಿಂದ ಸುಲಿದಿಟ್ಟು ಇನ್ನ ಕರ್ಮದ ಗಂಟು ಕದಡಿ ಗಟ್ಟಿಯಾದಂತೆ ಮಾಡಿ ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಆಗುವ ಹಿಂಸೆಯು ಅತಿ ಭಯಾನಕ. ತಾಯ ಕಣ್ಣೀರಿನಿಂದ ತೊಯ್ದು ಹೊರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಆತ್ರ ಶೋಕದಿಂದ ತಗಿಸುತ್ತಾ ನಿನಗಾಗಿ ಯಾರು ಒಂದಿಷ್ಟು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡಿ ಅತ್ಯಂತ ಭೀಕರವಾದ ನರಕದ ಮಾರ್ಗವನ್ನೇ ಹಿಡಿಸುವೆನು ದುರ್ಯೋಧನ, ನರಕದ ಮಾರ್ಗವನ್ನೇ ಹಿಡಿಸುವೆನು. ಅತ್ತಿನ್ಯಾರಿಗೆ ಏಕಯ್ಯ, ಹಸಿದ ಹೆಬ್ಬುಲಿಯಂತೆ ಹಾರ್ಬಡಿಸುತ್ತಿರುವೆ. ಆ ನಿನ್ನ ಪರಮ ವೈರಿಗಳಾದ
ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನವಯ್ಯ ಕೌರವೇಶ್ವರ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವಾಯಿತೆ ಚಿಂತೆ ಅಥವಾ ವಿರುದ್ಧವಾಯಿತೆ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆ ಬಂದರೆಂದು ದೂತನು ಕ್ಷಣದಲ್ಲಿ ಸಮಾಚಾರವನ್ನು ತಂದನಲ್ಲವೇ? ದೂತನ ವಿಚಾರದಿಂದ ತೃಪ್ತಿಗೊಂಡ ಅಲ್ಪಸಂಖ್ಯರ ರಣಕ್ಷೇತ್ರ ಅಲಂಕರಿಸುವುದಂತಿರಲಿ, ಜಾತಿ ಹಿಂಸೆ, ಸ್ವಯೂತ ಕಲಹ, ಇದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ. ಅಣ್ಣನ್ನು ನೋಡಿ ಬಂದ ಕೃಷ್ಣ ಗೈದಾಕಾರ 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 ಅಗದು ಸಹೋದರ, ಅಣ್ಣನ್ನು ನೋಡಿ ಬಂದ ಕೃಷ್ಣ ಗೈದಾಕಾರ 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 ಅಗದು ಸಹೋದರ, ಎಲ್ಲ ಗೈದ ಬರಿಯ ಎಲ್ಲವ ನೋಡಲು ಎಲ್ಲ ಗೈದ ಬರಿಯ ಎಲ್ಲವ ನೋಡಲು ಇಲ್ಲದನ್ನ ಮನವು ಎಲ್ಲದೀಪುದನ್ನ ಅನ್ನನ್ನು ನೋಡಿ ಬಂದ ಕೃಷ್ಣ ಗೈದಾಕಾರ ಗೈದಾಕಾರ ಗೈದಾಕಾರವ ಇಂದ್ರನ ಮನೆಯು ಅದಮಾನ ತಿಂಡಿಯ ಅಗದು ಇಂದ್ರನ ಮನೆಯು ಅದಮಾನ ತಿಂಡಿಯ ಮುದುಗಿ ಬುಂದಿ ಸುತ್ತ ಮತ್ತೆ ಬರವನಂತೆ ಅಣ್ಣ ನೋಡಿ ಬಂದ ಕೃಷ್ಣ ಗೈದಾಕಾರ ಗೈದಾಕಾರ ಗೈದಾಕಾರವೋ ಅಗ್ರಜ ಕೃಷ್ಣನು ಅಸ್ಥಿ ನದಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಪಾಂಡವರ ವಿಚಾರವಾಗಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ನೋಡಿದೇನ ಅವನ ಅಟ್ಟಾಸದ ಪ್ರದರ್ಶನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನ. ವಿದುರನಂತಹ ಭಕ್ತರು ಅವನಿಗೆ ಮತ್ತಾರಿರುವರು. ಈ ದಿನ ಅವನ ಸತ್ಕಾರ ಕೂಟವನ್ನು ಏರ್ಪಡಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನಿನ್ನು ಹೊರಡು. ಅಗ್ರಜ ಸಹೋದರ, ಸತ್ಕಾರವಂತೆ ಸತ್ಕಾರ. ಆ ಕಳ್ಳ ಕೃಷ್ಣನಿಗೆ ಸತ್ಕಾರ ಒಂದು ಕೇಳು. ಇಂಥ ದಾಂಭಿಕ ಧೋರಣೆಯನ್ನು ಆಗಲೇ ರಾಜ ಪ್ರಸಾರವನ್ನು ದಾಟಿ ಇದರನ ಮನೆಯನ್ನು ಹೋಸಿರುವಸೆನಂತೆ. ಇದಕ್ಕಿಂತ ಅಪಮಾನ ಬೇಕೆ ಅಣ್ಣ? ಹುಣ್ಣಿನ ಮೇಲೆ ಮುಳ್ಳು ಚುಚ್ಚಿದಂತೆ ಬಾರಿ ಬಾರಿಗೆ ಪ್ರಶಾಂಸವನ್ನು ಕೊಚ್ಚಿಕೊಳ್ಳುವ ಆ ಗೊಲ್ಲನ ಪ್ರತಾಪವನ್ನು ಕಂಡು ಈ ಗುರು ಸಹೋದರ ಅಂಜುವುದಿಲ್ಲ, ಅಳುಕುವುದಿಲ್ಲ, ಕಣ್ಣಿಟ್ರೆ ಬಿಡುವುದಿಲ್ಲ. ಸಹೋದರ, ಅಗ್ರಜ ಇಂದು ಪಾಂಡವ ರಾಯಭಾರಿ ಆಗಿರುವ ಬರುವ ಮುಕುಂದನು ಸಾಮಾನ್ಯನಲ್ಲ. ಸಮಯ ನೋಡಿ ಮುಖಭಂಗ ಮಾಡಿರಾದೀತು. ನೀನಿನ್ನು ಹೊರಡು. ಅಗ್ರಜ ನೋಡಿದೆಯಾ ಈ ನನ್ನ ತಮ್ಮನ ಪರಾಕ್ರಮವನ್ನ? ಮದ ಗಜಗಳೆಷ್ಟಾದರೇನು ಆ ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲರೆ? ಈಗ ಕೃಷ್ಣನ ಶಾಂತಿ ಸಂಧಾನಕ್ಕೆ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ.
ಹಾಗಿದ್ದರೆ ಸಾರ್ವಭೌಮನಾದ ನಿನ್ನೀ ವೈಭವವನ್ನು ತೃಣೀಕರಿಸಿ ದಾಸಿ ಪುತ್ರನಾದ ವಿದುರನ ಮನೆಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಿಂದಲೇ ಸಹಿಸಲಾರದಂತ ಅಪಮಾನ. ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಮಾವ, ಆ ಕೃಷ್ಣನಲ್ಲೇ ನಿನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವನು ಅವತರಿಸಿರುವನು. ಯಾರು ಅವನ ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಏಕೆ ನಿನಗೆ ತಿಳಿದಿಲ್ಲವೇ ಸುಯೋಧನ? ಒಮ್ಮೆ ಯೋಚಿಸಿ ನೋಡು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ಹೊದಿಸಿ ಹರುಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪ್ರಮರ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಕೈವಶ ಮಾಡಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ? ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಅವನ ಮೇಲಿನ ದ್ವೇಷದಿಂದ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ? ಅದಕ್ಕೊಂದು ಉದ್ದೇಶವಿತ್ತಯ್ಯ. ಏನದು? ಕಾಳ ಸರ್ಪದ ವಿಷದ ಹಲ್ಲನ್ನು ಕೆತ್ತು ಒಳಿಕಾದರೊಡನೆ ಸರಸವಾಡಬಹುದಲ್ಲವೇ ದುರ್ಯೋಧನ? ಕೃಷ್ಣನಿಗಿಂತ ವಿಜಯೋತ್ಪನ್ನವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾದೀತು. ಒಂದು ವೇಳೆ ಕೃಷ್ಣನು ನಿನ್ನ ಪಕ್ಷ ವಹಿಸಿದ್ದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಪಕ್ಷ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬಹುದಾಗಿತ್ತು. ಆದರೆ ಪರಮಾತ್ಮನಿಗೆ ಪ್ರಿಯನಾದ ಆ ಪಾರ್ಥನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನಯ್ಯ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಅವನ ಮೇಲಿನ ದ್ವೇಷದಿಂದ ಬಡ ಪಾಂಡವರನ್ನು ಹಿಂಸಬೇಕಲ್ಲ. ಇದಾವ ಧರ್ಮ ಸಂಕಟ? ನ್ಯಾಯ, ನೀತಿ, ದಯೆ, ಧರ್ಮ, ದಾಕ್ಷಣ್ಯೆ, ಪಾಪ, ಪುಣ್ಯ. ನನ್ನಕ್ಕನ ಮಗನ ಬಾಯಲ್ಲಿ ದುರ್ಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕಾಗದೋ? ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನ ಹೊಂದುವುದೆಂದರೇನು? ಕ್ಷತ್ರಿಯ ವೀರಳಿಂದ ಅನುಭುಕ್ತಳಾದ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡಿಯುವುದು ನಿನಗೆ ಉಚಿತವಾದ ಕಾರ್ಯವೇ? ಮಾವ, ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ರಣಕ್ಷೇತ್ರದಲ್ಲಿ ಗೆದ್ದು ವಿಜಯ ಲಕ್ಷ್ಮಿಯನ್ನು ಕೈ ಹಿಡಿಯಲು. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ಹೇಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೌಬಲ ರಾಜ ಶಕುನಿ. ಇಂದು ಮೊದಲುಗೊಂಡು ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂರ್ಯ ಮನೆಯಷ್ಟು ಸ್ಥಳವನ್ನು ಕೊಡಲಾಗದು. ನೀನು ಕೊಡುವುದಕ್ಕೂ ನಾನು ಬಿಡುವುದಿಲ್ಲ ದುರ್ಯೋಧನ. ಏಕೆ? ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ನಾಳೆ ನಡೆಯಲಿರುವ ಸಭೆಯಲ್ಲಿ ಈ ಪ್ರಾಯಶ್ಚಿತವಾಗಲೇಬೇಕು ದುರ್ಯೋಧನ. ಆಗಲೇಬೇಕು. ಈ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ ಇರುವುದಯ್ಯ. ಏನದು? ದುರ್ಯೋಧನ, ಸಮಯ ಬಂದಾಗ ಜ್ಞಾಪಿಸಿಕೊಳ್ಳುವೆನು. ನೀನಿನ್ನು ನಡೆ ದುರ್ಯೋಧನ, ನಡೆ. ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆ. ಈ ದುರ್ಯೋಧನನ ಛಲವಿದೆಯಲ್ಲ, ಎಂದಿದ್ದರು ಹೇಗಾದರೂ ಕಗ್ಗಲಿನಂತೆ ಅಚಲ. ನನ್ನ ಛಲ ಅಚಲ. ನಮ್ಮದೇ ವಿಜಯ, ನಾಡಿನ ಪ್ರಣಯ. ನಡೆ ನಡೆ ಕುರುಕುಲದ ರಣಕಲಿ ನಡೆ. ನೀನಾಗುವೆ ರಣರಂಗದಲ್ಲಿ ನರಬಲಿ. ಎಲ ಎಲವೋ ನನ್ನ ಕೈಕೂಟದ ಕೊಡವೆ.
ಎಂದು ನಾನು ನಿನ್ನ ಹಸ್ತಿನಾವತಿಯ ಹರಮನೆಗೆ ಕಾಲಿಟ್ಟನೋ ಅಂದೇ ಮಾರಿ ಹೊಕ್ಕ ಮನೆ ಹಾಯಿತು. ಮಸಣವಾಗಿರುವ ನನ್ನೆದೆಯಲ್ಲಿ ಮೋಹ ಮಮಕಾರಗಳನ್ನೆಲ್ಲ ಭಸ್ಮ ಮಾಡಿದನಲ್ಲಿ ಕುರುಕ್ಷೇತ್ರದಲ್ಲಿ ಲೆಕ್ಕವಿಲ್ಲದಷ್ಟು ನರರ ಶಾಪ ತಾಪ ಭಾರ ಹೊತ್ತು ದುರ್ಯೋಧನ ನನ್ನ ಮನವೆಂಬ ಮಹಾಸಾಗರದ ಮುಳ್ಳಿನ ಸೇತುವೆಯನ್ನು ಬಡಿದು ಬಡಿದು ಬಿಡಿಸಿದವರಾರೂ ಇಲ್ಲ. ನನ್ನ ಕಂಗಳ ತಳದಲ್ಲಿ ಹಡಗಿರುವ ಸೇಡಿನ ಪರ್ವತವನ್ನು ಭೇದಿಸಿ ನೋಡಿದವರಾರೂ ಇಲ್ಲ. ಅಂದು ನೊಂದು ಹನುಜರ ಅಗ್ನಿ ತಾಪ ಬೆಂದು ಒಡರುಳಿದ ಕೋಪ ಸಹೋದರರ ಶಾಪದ ಕೂಗು ಹುರಿತಾಪವಾಗಿ ಈ ಕರುನಾಡನ್ನೇ ಕಾಡಿ ಕಬಳಿಸುತ್ತಿದೆ. ಈ ಕರುನಾಡನ್ನೇ ಕಾಡಿ ಕಬಳಿಸುತ್ತಿದೆ. ನನ್ನ ಪ್ರತಿಜ್ಞೆಗಳು ನೆರವೇರಿದರಾಗ ಆನಂದ, ಈ ಶಕುನಿಗೆ ಪರಮಾನಂದ. ಮೌನೇಂದ್ರನು ಗಾನ
ಫಲವು ವಿಶೇಷವಾಗಿರುವುದು. ಪರಮ ಪುರುಷನು ಎಂದಿಗೆ ನನ್ನ ತಲೆಯ ಮೇಲೆ ತನ್ನ ಅಭಯ ಹಸ್ತವನ್ನು ನೀಡುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸುತ್ತಾ ಬಳಲುತ್ತಿರುವರು. ಯಾವ ತನ್ನ ಮಂಗಳ ಸ್ವರೂಪವು ಅನವೃತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ, ಯಾವಾತನ ಮಂಗಳ ಸ್ವರೂಪವು ಅನವೃತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು, ಯಾವಾತನು ಸಕಲ ಜೀವಿಗಳಿಗೂ ಆಧಾರನೋ ಕರ್ತನೋ ಅಂತಹ ಕರುಣಾನಿಧಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನಗಳಿಗೆ ಬರುತ್ತಿರುವಾಗ ಈ ಜೀವನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಹೇ ಕೃಷ್ಣ, ನಿನ್ನ ದರ್ಶನ ಭಾಗ್ಯವನ್ನು ಪಡೆದು ಸಿದ್ಧಿಯನ್ನು ಪಡೆದು ನಿನ್ನಲ್ಲಿ ಐಕ್ಯ ಹೊಂದುವ ತನಕ ಈ ಗೋಮಾತೆಯ ಕ್ಷೀರಪಾನದಿಂದಲೇ ಪ್ರಾಣವನ್ನು ಧರಿಸಿರುವೆನು ಕೃಷ್ಣ. ಇದೋ ನಿನಗೆ ಸಮರ್ಪಿತವಾಗಲಿ ಪರಮಾತ್ಮ. ಶ್ರೀ ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಈ ನಿನ್ನ ಆಗಮನದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ಈ ಕುಟೀರ ಪವಿತ್ರವಾಯಿತು. ಇದು ಇದು ನಿನಗೆ ನನ್ನ ಅನಂತ ಕೋಟಿ ವಂದನೆಗಳು ಪರಮಾತ್ಮ. ಪ್ರಥಮ ವಂದನವಯ್ಯ ಪರಮ ಪುರುಷ
ದಶವನವಯ್ಯ ದಶರಥಾತ್ಮಜ ನಿನ್ನ ಕೊಂಡಾಟವು ಹಾಗಿರಲಿ. ನಾನೀಗ ಮಾರ್ಗಾಯಸವಾಗಿ ಬಳಲು ಬಂದಿರುವನು. ಏನಾದರೂ ಆಹಾರವಾಗಿ ಕೊಡೆಯ ಪರಮಾತ್ಮ, ಸಕಲ ಲೋಕಗಳನ್ನು ನಿನ್ನ ಹೃದಯದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿಮಗೆ ಕೇವಲ ನಿನ್ನ ಹಣು ಸ್ವರೂಪನಾದ ನಾನು ಏನನ್ನು ತಾನು ಕೊಡಬಲ್ಲೆ ದೇವ? ಏನನ್ನು ತಾನು ಕೊಡಬಲ್ಲೆ? ಬಿದಿರ, ನಾನು ಯಾವುದೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಇಲ್ಲಿ ಕರೆಯುತ್ತಿದೆ. ನೀನೇನು ಸಾಮಾನ್ಯ, ನಿನ್ನ ಭಕ್ತಿಯು ಸಾಮಾನ್ಯವಾದುದೇ ಬಿದಿರ.
ಭೋಗಾದಿ ವಸ್ತು ತಾರಕಗಳನ್ನ ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲವನ್ನು ಭಕ್ತಿಯೋಪಾದಿಯಲ್ಲಿ ಕಾಣುತ್ತಿರುವೆಯಲ್ಲ. ಎಂತಹ ಪವಿತ್ರತೆ ನಿನ್ನದು ವಿದುರ. ನನಗೆ ಹಸಿವಾಗುತ್ತಿರುವುದು, ಏನಾದರೂ ಸ್ವಲ್ಪ ಆಹಾರವಾಗಿ ಕೊಡೆಯ ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ಹೇಳಿದೆ ವಿದುರ? ಕ್ಷೀರವೆಂದರೆ ನನಗೆ ಬಲು ಪ್ರೀತಿ ಅಲ್ಲವೇ? ನಾನು ಚಿಕ್ಕವನಿರುವಾಗ ಕ್ಷೀರಕ್ಕಾಗಿ ಮನೆ ಮನೆಗೆ ಹೋಗುತ್ತಿರಲಿಲ್ಲವೇ? ಅಲ್ಲದೆ ನನ್ನ ಭಕ್ತನಾದ ಕುಚೇಲನು ತಾನು ಭಕ್ತಿಯಿಂದ ತಂದುಕೊಟ್ಟ ಅವಲಕ್ಕಿ ಸಾರದ ರುಚಿಯು ನಾನೇನು ಮರೆತಿಲ್ಲ. ಹಿಂದೆ ನಾನು ತ್ರೇತಾಯುಗದಲ್ಲಿ ರಾಮಾವತಾರಿಯಾಗಿದ್ದಾಗ ನನ್ನ ಭಕ್ತಳಾದ ಶಬರಿಯು ತಾನು ಕಚ್ಚಿ ಆರಿಸಿಟ್ಟಿದ ಆ ಹಣ್ಣಿನ ರುಚಿಯು ಈಗಲೂ ಸವಿದಂತಿದೆ. ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಶ್ರೇಷ್ಠವಾಗಿರೋದು. ಇಲ್ಲಿ ಆ ಕ್ಷೀರವನ್ನೇ ಕೊಡೆಯ ವಿದುರ. ಏಕಯ್ಯ ಕಳವಳ ಪಡುತ್ತಿರುವೆಯಲ್ಲ ವಿದುರ. ಪರಮಾತ್ಮ, ಏನೆಂದು ಹೇಳಲಿ ದೇವ. ಇದ್ದ ಕ್ಷೀರವನ್ನೆಲ್ಲ ತಮಗೆ ಸಮರ್ಪಿಸಿ ಈಗ ತಾನೇ ನಾನೇ ಪಾನ ಮಾಡಿದೆನು ಪರಮಾತ್ಮ. ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದ ಶೇಷ ಉಳಿದಿರಲೇಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ. ಆಹಾ, ನಿನಗೆ ಬಚ್ಚಿಡುವಂತಹ ವಸ್ತು ನನ್ನಲ್ಲಿರುವುದೇ ಶ್ರೀಹರಿ. ಪರಮಾತ್ಮ, ಇದೋ ಸ್ವೀಕರಿಸು ಪರಮಾತ್ಮ. ವಿದುರ, ಎಂತಹ ಸುಳ್ಳುಗಾರನೆಯ ನೀನು. ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲಿ ಬಂದು ಹೇಳ್ತಿರುವೆ. ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡಿರುವೆ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ಸಹ ನೆನೆಯುವಂತಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಹೇಗೆ ನೆನೆಯುವುದಿಲ್ಲ? ನೋಡು ವಿದುರ, ನೋಡು. ನಾನು ಕುಡಿದು ಚೆಲ್ಲಿದ ಕ್ಷೀರವು ಸಮುದ್ರೋಪಾಯದಲ್ಲಿ ಉಕ್ಕಿ ಬರುತ್ತಿರುವುದನ್ನು ನೋಡು ವಿದುರ. ನಾನು ಕೊಟ್ಟ ಒಂದು ತೊಟ್ಟು ಕ್ಷೀರದಿಂದ ಪರಮಾತ್ಮನು ಸಂತುಷ್ಟನಾದನು ಇಲ್ಲವೋ? ಆದರೆ ಈ ಕುಟೀರದ ಮುಂದೆ ಹರಿಯುತ್ತಿರುವ ಈ ಕ್ಷೀರ ಸಾಗರವನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುವುದಲ್ಲ ಪರಮಾತ್ಮ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ ದೇವ. ಕೃಷ್ಣ
ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ ಪರಮಾತ್ಮ. ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು ಸ್ವಾಮಿ. ತಾವು ಇಲ್ಲಿಯವರೆಗೂ ದಯಮಾಡಿಸಿದ ಕಾರಣವನ್ನು ವಿದುರ, ನಾನೀಗ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿ ಹೋಗುತ್ತಿರುವುದು ವಿದುರ. ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ ಪರಮಾತ್ಮ. ಪರಮಾತ್ಮ, ಭಕ್ತರಾದ ಪಾಂಡವರನ್ನು ರಕ್ಷಿಸಲಾರೆಯ ತಂದೆ. ವಿದುರ, ವಿದುರ, ಬಿಡಲಾರೆ ಕೇಳು ವಿದುರ, ಬಿಡಲಾರೆ ಕೇಳು ವಿದುರ. ಬಿಡಲಾರೆ ಕೇಳು ವಿದುರ, ಅಧಜಡಿಸುವರನ್ನು ಸದಬಡಿಯಲಿನ. ಬಿಡಲಾರೆ ಕೇಳು ವಿದುರ. ಹೃದಯ ಸುಧರು ಸದಮದೊಳಿಗರು, ಹೃದಯ ಸುಧರು ಸದಮದೊಳಿಗರು, ಅಭಿವೃದ್ಧಿ ಈತರು ಗುರುನಂದನರು, ಅಭಿವೃದ್ಧಿ ಈತರು ಗುರುನಂದನರು. ಸತ್ಯವೈದರಿಗೆ ಕಾಲವಲ್ಲವೋದೆ, ಸತ್ಯವೈದರಿಗೆ ಕಾಲವಲ್ಲವೋದೆ, ಕುಟಿಲ ಮಾತಿಗಳಿಗೆ ಶುಭಬಹುದೇ. ಕುಟಿಲ ಮಾತಿಗಳಿಗೆ ಶುಭಬಹುದೇ. ಬಿಡಲಾರೆ ಕೇಳು ವಿದುರ, ಅಧಜಡಿಸುವರನ್ನು ಸದಬಡಿಯಲಿನ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಸರ್ವಜನವ ಕುರುಕುಲವನೆದರೆ ಕೈಸುವದೆ. ನಾನೆಂದು ಬಲು ಸರ್ವಜನವ ಕುರುಕುಲವನೆದರೆ ಕೈಸುವದೆ. ಕೇಸರಿಯ ಮನದಿ ತಂಬೂರ ಕನಕದಲ್ಲಿ ಗಳಿಸುವದೆ. ಕೇಸರಿಯ ಮನದಿ ತಂಬೂರ ಕನಕದಲ್ಲಿ ಗಳಿಸುವದೆ. ಒಲಿಯುವರೇ ಕೌರವರು, ಒಲಿಯುವರೇ ಕೌರವರು, ಮದಾಂಧರವರ ರಕ್ಷಣೆಯ ಬಿಡುಗಡೆಯ ದೇವನಾಮ. ಬಿಡಲಾರೆ ಕೇಳು ವಿದುರ, ಧರ್ಮವ ಅಧಜಡಿಸುವರನ್ನು ಸದಬಡಿಯಲಿನ. ಬಿಡಲಾರೆ ಕೇಳು ವಿದುರ. ವಿದುರ, ನಾನೀಗ ನನ್ನ ಸೋದರತ್ತೆಯಾದ ಕುಂತಿ ಬಳಿಗೆ ಹೋಗಿ ಕೆಲವು ಗುಪ್ತವಾದ ವಿಚಾರಗಳನ್ನು ಮಾತನಾಡಿಕೊಂಡು ಪುನಃ ನಾನು ಪುರ್ರಾಸುವಿಗೆ ಬರುವೆ. ಅಲ್ಲಿ ಒಂದು ವಿಚಿತ್ರವಾದ ವೃತ್ತಾಂತವೂ ನೆರೆಯುವುದು. ಅದನ್ನು ನೋಡಲು ಬರುವೆಯಾ ವಿದುರ?
ದೇವರ ಆಜ್ಞೆ ಪಾಲಿಸುವುದಕ್ಕಿಂತಲೂ ಮಹಾಭಾಗ್ಯ ಉಂಟೆ ಪರಮಾತ್ಮ. ತಮ್ಮ ಇಚ್ಛೆಯಂತಾಗಲಿ ದೇವ ಪರಮಾತ್ಮ. ಬಿದಿರ, ನೀನು ಅಲ್ಲಿಗೆ ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲು ತರುವುದು ಮಾತ್ರ ಆಗಲಿ ಪರಮಾತ್ಮ. ಜಗದ ಜೀವನದ ಆಡಿದೆ ಕುಣಿದೆ ಮಾಯ ಜಗವಿದೆ ಆಡಿದೆ ಕುಣಿದೆ